ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಸ್ಟೇಟ್ ಆಫ್ ಪ್ರಾಸ್ಪರಿಟಿ ಹೆಸರಿನಲ್ಲಿ ನಿರ್ಮಿಸಲಾದ ಈ ಒಂದು ಪ್ರತಿಮೆ ಈಗಾಗಲೇ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ಗೂ ಕೂಡ ಸೇರಿದೆ. ಆ ಒಂದು ದಾಖಲನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಖುಷಿಯನ್ನು ವ್ಯಕ್ತಪಡಿಸಿದರು. ನೀವೀಗ ನೋಡ್ತಾ ಇರುವಂತಹ ದೃಶ್ಯ 108 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ದಾರೆ. ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪೇಗೌಡ ಅವರ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ದಾರೆ. ಪುಷ್ಪಾರ್ಚನೆಯನ್ನ ಮಾಡಿ ನಮನವನ್ನ ಸಲ್ಲಿಸಿರುವಂತಹ ದೃಶ್ಯಗಳನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಪ್ರಗತಿಯ ಪ್ರತಿಮೆ ಇದು. ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿಯಾಗಿ ಒಂದಷ್ಟು ಸ್ಟ್ಯಾಚ್ಯೂಗಳು ಇದೆ, ಯಾವ ರೀತಿಯಾಗಿ ಪ್ರಗತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ದೇಶದಲ್ಲಿ ಅನೇಕ ಸ್ಟ್ಯಾಚ್ಯೂಗಳು ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈಗ ಕರ್ನಾಟಕದಲ್ಲಿ ನಾವು ಗಮನಿಸೋದಾದ್ರೆ ಇದು ಕೆಂಪೇಗೌಡರ ಅವರ ಪ್ರತಿಮೆ ಅಂತಾನೆ ಹೇಳಬೇಕಾಗುತ್ತೆ. ಒಂದು ಕಡೆ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಗತಿಯ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿದ್ದು, ಈ ಒಂದು ಪ್ರಗತಿಯ ಪ್ರತಿಮೆ ಪ್ರಮುಖವಾಗಿ ಕಂಚಿನ ಪ್ರತಿಮೆ ನಗರದ ಸ್ಥಾಪಕರ ವಿಭಾಗದ ಪ್ರಥಮ ಹಾಗೆಯೇ ಈ ವಿಭಾಗದಲ್ಲಿ ಅತಿ ಎತ್ತರದ ಕಂಚಿನ ಪ್ರತಿಮೆ ಅನ್ನುವಂತಹ ಹೆಗ್ಗಳಿಕೆಯನ್ನು ಕೂಡ ಪಡೆದುಕೊಂಡಿದೆ. ಈಗಾಗಲೇ ಪ್ರಗತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರತಿಮೆ ಸಾಕಷ್ಟು ವಿಶೇಷತೆಗಳನ್ನು ಹೊಂದಿರುವುದನ್ನ ನಾವು ಗಮನಿಸಬಹುದು. ಇಡೀ ಒಂದು ಬೆಂಗಳೂರನ್ನ ಯಾವ ರೀತಿಯಾಗಿ ಕಟ್ಟಬೇಕು ಅಂತ ಹೇಳಿ ಯೋಚನೆಯನ್ನ ಮಾಡಿದಂತಹ, ಅತ್ಯಂತ ದೂರದೃಷ್ಟಿಯನ್ನ ಹೊಂದಿದಂತಹ, ಇಡೀ ಬೆಂಗಳೂರು ಹೇಗಿದೆ, ಯಾವ ರೀತಿಯಾಗಿತ್ತು ಅನ್ನೋದನ್ನ, ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಇಡೀ ಒಂದು ವಿಶ್ವಕ್ಕೆ ತೋರಿಸಿದಂತಹ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡ ಅವರ ಪ್ರತಿಮೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಅನಾವರಣಗೊಳಿಸಿದ್ದಾರೆ. ಅನಾವರಣಗೊಳಿಸಿದ ಬಳಿಕ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ಅವರು ಅಲ್ಲಿ ನಮನವನ್ನ ಸಲ್ಲಿಸ್ತಾರೆ. ಅಲ್ಲಿದ್ದಂತಹ ಜನರತ್ತ ಕೈ ಬೀಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಈಗಾಗಲೇ ಕರ್ನಾಟಕ ಸರ್ಕಾರ ಈ ಒಂದು ಪ್ರಗತಿಯ ಪ್ರತಿಮೆಯನ್ನ ನಿರ್ಮಾಣ ಮಾಡಿದೆ. ಅವರ ಒಂದು 108 ಅಡಿ ಎತ್ತರದ ಜೊತೆಗೆ ಖಡ್ಗ ಬಹಳ ವಿಶೇಷತೆಯನ್ನು ಹೊಂದಿರುವುದನ್ನು ನಾವಿಲ್ಲಿ ಗಮನಿಸಬಹುದು. 4 ಟನ್ ತೂಕದ ಖಡ್ಗವನ್ನ ನಾಡಪ್ರಭು ಕೆಂಪೇಗೌಡರ ಕೈಗೆ ಅಲ್ಲಿ ಅಳವಡಿಸಲಾಗಿರುವಂತದ್ದು. ಈಗಾಗಲೇ 65 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಪ್ರತಿಮೆ ನಿರ್ಮಾಣ ಮಾಡಲಾಗಿದ್ದು 23 ಎಕರೆಯಲ್ಲಿ